ಸೋನಂ ವಾಂಗ್ಚುಕ್ ಅವರ ಸತ್ರೆ ಅದರಲ್ಲೇನು ದೊಡ್ಡ ವಿಷಯ, ನಿಮಗೂ ಹೀಗೆ ಅನಿಸ್ತಿದ್ಯಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೋನಂ ವಾಂಗ್ಚುಕ್ ಅವರು NIT ಶ್ರೀನಗರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ. ಗ್ರಾಜ್ಯುಯೇಷನ್ ಮುಗಿದ ಕೂಡಲೇ ಯಾವುದೋ ದೊಡ್ಡ ಕಾರ್ಪೊರೇಟ್ ಜಾಬ್ಗೆ ಹೋಗಲಿಲ್ಲ. ಬದಲಾಗಿ ತಮ್ಮ ಸಹೋದರ ಮತ್ತು ಲಡಾಖ್ನ 5 ಯುವಕರ ಜೊತೆ ಸೇರಿ ಸೆಕ್ಮಾಲ್ ಅಂದರೆ ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂಮೆಂಟ್ ಆಫ್ ಲಡಾಖ್ ಎಂಬ ಸಂಸ್ಥೆಯನ್ನು ಆರಂಭಿಸ್ತಾರೆ. ಈ ಸಂಸ್ಥೆ ಸರ್ಕಾರಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿದ್ದ ಮಕ್ಕಳಿಗೆ ಶಿಕ್ಷಣ ನೀಡ್ತಿತ್ತು, ಶಾಲೆ ಬಿಟ್ಟ ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತಿತ್ತು, ಲಡಾಖ್ನ ಪರಿಸರಕ್ಕೆ ಹೊಂದುವ ಹೊಸ ಟೀಚಿಂಗ್ ಮೆಥಡನ್ನು ರೂಪಿಸ್ತಿತ್ತು, ಹೊಸ ಶಾಲೆ ಕಟ್ಟೋ ಬದಲು ಈಗಾಗಲೇ ಇದ್ದ ಸರ್ಕಾರಿ ಶಾಲೆಗಳನ್ನೇ ಬೆಟರ್ ಮಾಡೋ ಕೆಲಸ ಮಾಡ್ತಿತ್ತು. ಈ ಮಾಡೆಲ್ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂದರೆ 33 ಗ್ರಾಮಗಳು ಇದನ್ನು ಅಳವಡಿಸ್ಕೊಂಡ್ವು. ವಾಂಗ್ಚುಕ್ ಅವರು ಮೆಲಾಂಗ್ ಎಂಬ ಲಡಾಖಿ ನ್ಯೂಸ್ ಪೇಪರ್ ಕೂಡ ಆರಂಭಿಸ್ತಾರೆ. ಅದರಲ್ಲಿ ಲಡಾಖ್ನ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಬರೀತಿದ್ರು. 1994ರಲ್ಲಿ ಅವರು ಆಪರೇಷನ್ ನ್ಯೂ ಹೋಪ್ ಆರಂಭಿಸ್ತಾರೆ. ಇದು ಲಡಾಖ್ನ ಸರ್ಕಾರಿ ಶಾಲೆಗಳ ಶಿಕ್ಷಣವನ್ನು ಸುಧಾರಿಸುವ ಅಭಿಯಾನವಾಗಿತ್ತು. ನಂತರ ಈ ಯೋಜನೆ ಲಡಾಖ್ನ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಜಾರಿಗೆ ಬಂತು. ಇದರ ಮೂಲಕ 1000ಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ವಾಲಂಟಿಯರ್ಸ್ಗೆ ಟ್ರೈನಿಂಗ್ ನೀಡಲಾಯಿತು. ಈ ಕೆಲಸಕ್ಕಾಗಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರ ಪದಕ ಕೂಡ ಲಭಿಸುತ್ತೆ. ನಂತರ ಅವರು ತಮ್ಮದೇ ಆದ ರೆಸಿಡೆನ್ಷಿಯಲ್ ಸ್ಕೂಲ್ ಆರಂಭಿಸ್ತಾರೆ. ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಕಷ್ಟವಾಗ್ತಿದ್ದ ಮಕ್ಕಳಿಗೆ ಅಲ್ಲಿ ಅವಕಾಶ ನೀಡಲಾಯಿತು. ಆ ಕ್ಯಾಂಪಸನ್ನು ಸಂಪೂರ್ಣವಾಗಿ ಸಸ್ಟೈನಬಲ್ ಟೆಕ್ನಾಲಜಿ ಬಳಸಿ ಬಿಲ್ಡ್ ಮಾಡಿದರು. ಸೋಲಾರ್ ಎನರ್ಜಿ ಮೂಲಕ ಹೀಟಿಂಗ್, ಲೈಟಿಂಗ್ ಮತ್ತು ಕುಕಿಂಗ್ ವ್ಯವಸ್ಥೆ ಮಾಡಲಾಯಿತು. ಪರಿಸರ ಸ್ನೇಹಿ ಆರ್ಕಿಟೆಕ್ಚರ್ ಬಳಸಿ ಹೊಸ ಮಾದರಿ ಕ್ಯಾಂಪಸ್ ನಿರ್ಮಿಸಲಾಯಿತು. ಈ ಟೆಕ್ನಾಲಜಿ ಎಷ್ಟು ಯಶಸ್ವಿ ಆಯಿತು ಅಂದರೆ ಅವರು ಸ್ಯಾಸ್ಪನ್ ಸೋಲಾರ್ ಅರ್ತ್ ಬಿಲ್ಡಿಂಗ್ ಎಂಬ ಸಂಸ್ಥೆಯನ್ನು ಆರಂಭಿಸ್ತಾರೆ. ಇದು ಲಡಾಖ್ನ ಚಳಿಯ ವಾತಾವರಣಕ್ಕೆ ಹೊಂದುವ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್ ನಿರ್ಮಿಸಲು ಸಹಾಯ ಮಾಡಿತು. 2005ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರನ್ನು ಪ್ರಾಥಮಿಕ ಶಿಕ್ಷಣದ ಆಡಳಿತ ಮಂಡಳಿಯ ಸದಸ್ಯರಾಗಿ ನೇಮಿಸಿತು. ಅವರು ನೇಪಾಳ ಮತ್ತು ಭೂತಾನ್ ದೇಶಗಳ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸಹ ಕೆಲಸ ಮಾಡಿದ್ರು. 2012ರಲ್ಲಿ ಅವರು ಜಗತ್ತಿಗೆ ಪ್ರಸಿದ್ಧಿಯಾದ ಐಸ್ ಸ್ತೂಪ ಪ್ರಾಜೆಕ್ಟನ್ನು ಆರಂಭಿಸಿದ್ರು. ಚಳಿಗಾಲದಲ್ಲಿ ವ್ಯರ್ಥವಾಗಿ ಹರಿಯುವ ನೀರನ್ನು ಐಸ್ ರೂಪದಲ್ಲಿ ಸಂಗ್ರಹಿಸಿ ಬೇಸಿಗೆಯಲ್ಲಿ ಕೃಷಿಗೆ ಬಳಸುವ ಅದ್ಭುತ ವಿಧಾನವನ್ನು ಕಂಡುಹಿಡಿದ್ರು. ನಂತರ ಈ ಐಡಿಯಾ ಸ್ವಿಟ್ಜರ್ಲೆಂಡ್ವರೆಗೂ ತಲುಪಿತು. ಈ ಸಾಧನೆಗಾಗಿ ಅವರಿಗೆ ಗ್ಲೋಬಲ್ ಅವಾರ್ಡ್ ಫಾರ್ ಸಸ್ಟೈನಬಲ್ ಆರ್ಕಿಟೆಕ್ಚರ್, ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿತು. 2017ರಲ್ಲಿ ಅವರು ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ಸ್ ಲಡಾಖ್ ಅನ್ನು ಸ್ಥಾಪಿಸ್ತಾರೆ. ಇದು ಹೊಸ ರೀತಿಯ ಹೈಯರ್ ಎಜುಕೇಷನ್ ನೀಡುವ ಸಂಸ್ಥೆ ಆಯಿತು. 2021ರಲ್ಲಿ ಭಾರತೀಯ ಸೈನಿಕರಿಗಾಗಿ ಸೋಲಾರ್ ಹೀಟಿಂಗ್ ಇರುವ ವಿಶೇಷ ಟೆಂಟ್ಗಳನ್ನು ಅಭಿವೃದ್ಧಿಪಡಿಸಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ ವ್ಯಕ್ತಿ 2024ರಲ್ಲಿ ಲಡಾಖ್ ಜನರಿಗಾಗಿ 21 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸ್ತಾರೆ. ನಂತರ ಲೆಹ್ನಿಂದ ದೆಹಲಿಯವರೆಗೆ ಪಾದಯಾತ್ರೆ ಕೂಡ ಮಾಡ್ತಾರೆ. ನಂತರ ಲಡಾಖ್ ಪ್ರತಿಭಟನೆಗಳಿಗೆ ಸಂಬಂಧಿಸಿದಂತೆ ಅವರ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಯಿತು. ಅವರನ್ನು ಸುಮಾರು 170 ದಿನಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು. ನಂತರ ಯಾವುದೇ ಕಾರಣವನ್ನು ನೀಡದೆ ಅವರನ್ನು ಬಿಡುಗಡೆ ಕೂಡ ಮಾಡಲಾಯಿತು. ಒಮ್ಮೆ ಥಿಂಕ್ ಮಾಡಿ, ತನ್ನ ಇಡೀ ಜೀವನವನ್ನು ಶಿಕ್ಷಣ, ಪರಿಸರ ಮತ್ತು ಸಮಾಜಕ್ಕಾಗಿ ಮೀಸಲಿಟ್ಟ ವ್ಯಕ್ತಿ ಇಂದು ಜನರ ಹಕ್ಕುಗಳಿಗಾಗಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಆದರೆ ನಾವೇನು ಮಾಡ್ತಿದ್ದೀವಿ? ಅವರ ಹೋರಾಟದ ಉದ್ದೇಶವನ್ನೇ ಅರ್ಥ ಮಾಡಿಕೊಳ್ಳುವ ಬದಲು ಅವರನ್ನೇ ಪ್ರಶ್ನೆ ಮಾಡ್ತಿದ್ದೀವಿ. ಅವರಿಗೆ ಸಪೋರ್ಟ್ ನೀಡೋ ಬದಲು ಉಪವಾಸ ಬಿಡಿ ಅಂತ ಅವರನ್ನೇ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಒಂದು ವಿಷಯ ಅರ್ಥ ಆಗಿದೆ, ಇವಾಗ ಇರೋದು ದ ಮೋಸ್ಟ್ ಇನ್ಆಕ್ಟಿವ್ ಆ್ಯಂಡ್ ಇನ್ಎಫಿಷಿಯೆಂಟ್ ಗವರ್ಮೆಂಟ್ ಅಂತ.